ಮಾತ್ರ ಅವರು ಈ ಇದನ್ನು ಕೊಟ್ಟಿದ್ದಲ್ಲ, ಇಡೀ ದೇಶಕ್ಕೇನೆ ಇನ್ನು ಮುಂದೆ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಬೇಕು ಅಂತಂದರೆ ನೀವು ಯಾವುದೇ ಕೆಲಸಕ್ಕೆ ಅಪ್ರೂವಲ್ ಕೊಡಿ, 40% ರಾಜ್ಯ ಸರ್ಕಾರ ಬರೆಸ್ಕೊಳ್ಳಿ, ನಾವು 60% ಹಣವನ್ನು ಕೊಡ್ತೇವೆ, ಆಗಿದ್ದರೆ ಮಾತ್ರ ಆ ಕೆಲಸ ಮಾಡಿ ಅಂತ ಖಡಾಖಂಡಿತವಾಗಿ ಕೇಂದ್ರ ಸರ್ಕಾರ ಹೇಳಿದೆ. ಇದನ್ನು ಭರಿಸಲಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ, ತುಂಬ ಭಾರ ಆಗುತ್ತೆ. ರಾಜ್ಯ ಸರ್ಕಾರಗಳು 40% ಮೊತ್ತವನ್ನು ಭರಿಸಬೇಕೆಂಬುದು ನಿರೀಕ್ಷಿಸುವ ಮೂಲಕ ಕಾಯ್ದೆ ಒಕ್ಕೂಟದ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಒಕ್ಕೂಟ ರಾಷ್ಟ್ರಗಳು ನಮ್ಮವೆಲ್ಲ ಈ ದೇಶದ ಒಕ್ಕೂಟ ರಾಜ್ಯಗಳಲ್ಲಿ ಸೇರ್ಕೊಂಡಿದ್ದೀವಿ. ಕೇಂದ್ರ ಸರ್ಕಾರನೇ ಭರಿಸ್ಬೇಕು, ರಾಜ್ಯಗಳಿಂದ ಇಷ್ಟೊಂದು ಅಮೌಂಟ್ ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ಇಲ್ಲ ಏನಾದ್ರು ನರೇಗಾ ಆ ಒಂದು ಇದಕ್ಕೆ ಗ್ರಹಣ ಹಿಡಿಯುತ್ತಾ ಅಥವಾ ಇನ್ನು ಮುಂದೆ ಆ ಇದರಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ವಾ? ಅದು ಕೇಂದ್ರ ಸರ್ಕಾರ ಒಂದ್ಸತಿ ಪಾಸ್ ಮಾಡಿದ್ಮೇಲೆ ರಾಜ್ಯ ಸರ್ಕಾರ ಆ ಅಮೌಂಟನ್ನು ಇಡಲೇಬೇಕಾಗ್ತದಾ? ಈ ಠೇವಣಿ ಇಡ್ತೀವಲ್ಲ ಅಮೌಂಟ್ ಥರ ಫಿಕ್ಸೆಡ್ಡಾ? ಇದೊಂದು ನಾವೆಲ್ಲ ಯೋಚನೆ ಮಾಡಬೇಕಾಗ್ತಂಥದ್ದು. ಮತ್ತು ಈ ಯೋಜನೆಯನ್ನು ದುರ್ಬಳಕೆ ಮಾಡಬೇಕು, ದುರ್ಬಲಗೊಳಿಸ್ಬೇಕಂತ ಕೇಂದ್ರ ಸರ್ಕಾರ ಈ ಥರ ಮಾರ್ಪಾಡು ಮಾಡಿದಂತೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಕೇಂದ್ರ ಇದಕ್ಕೆ ಬಲಿಷ್ಠವಾಗಿರ್ತಕ್ಕಂಥ ಅಂಕಿಅಂಶಗಳ ಮೂಲಕನೇ ಇದಕ್ಕೆ ಉತ್ತರ ಕೊಡ್ತಾ ಇದೆ. ನೋಡೋಣ ಈ ವಿಚಾರ ಇನ್ನೂ ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ, ಅಥವಾ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಏನಾದರೂ ಅಂತ್ಯ ಆಡ್ತಾರಾ, ಅಥವಾ ಇದನ್ನು ನಿಭಾಯಿಸ್ತಾರಾ, ಇಲ್ಲ ಕಾನೂನಿನಲ್ಲಿ ಯಾವ ಥರ ತೀರ್ಮಾನಗಳಾಗುತ್ತೆ ನೋಡೋಣ. ಈಗ ಹೆಸರು ಬದಲಾಯಿಸಿ ಅಂತಂದರೆ ಆಯ್ತು, ಇವಾಗ ಕೋರ್ಟ್ಗೆ ಹೋಗ್ತಾ ಇದ್ದಾರಂತೆ, ಸುಪ್ರೀಂ ಕೋರ್ಟ್ಗೆ ಹೋಗೋಣ. ಈ ಮೊದಲು ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಆಮೇಲೆ ಸುಪ್ರೀಂ ಕೋರ್ಟ್ಗೆ ಬೇರೆ ಯಾವುದಾದ್ರೂ ರಾಜ್ಯ ಅಪೀಲ್ ಹೋದರೆ ನಾವು ಮಧ್ಯಂತರದಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ ಕರ್ನಾಟಕದ ರಾಜ್ಯ ಸರ್ಕಾರ. ಆಯಿತು, ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ, ಹೋಗಾದ್ಮೇಲೆ ರಾಮ್ಜಿ ಇರ್ತಕ್ಕಂಥ ಒಂದು ಯೋಜನೆಯನ್ನು ನರೇಗಾ ಅಂದರೆ ಮಹಾತ್ಮ ಗಾಂಧಿ ನರೇಗಾ ಅಂತ ಯೋಜನೆ ಅಂತ ಹೆಸರು ಬದಲಾಯಿಸಿದ್ರು ಅಂತ ಇಟ್ಕೊಳ್ರಿ. ಈ 40%ಗೆ ನೀವು ಒಪ್ಕೊಂತೀರಾ? ಇಲ್ಲಿ ಹೆಸರು ಒಂದೇ ಆಗಿದ್ರೆ ಸಮಸ್ಯೆ ಇಲ್ಲ. ಈಗ ಕೇಂದ್ರ 60, ರಾಜ್ಯ 40, ಇದಕ್ಕೆ ಭದ್ರಾಗಿದ್ದರೆ ಕಾನೂನು ಅನುಮೋದಿಸ್ತದೆ ಅಂತ ನಮ್ಮ ಗ್ರಹಿಕೆ ಇದೆ. ನೋಡೋಣ, ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಇದು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟು ನಿಂತ್ಕೊತದೆ, ಅಥವಾ ಕೋರ್ಟ್ ಕೂಡ ಏನು ಹೇಳ್ತಾ ಇದೆ ಅಂತ